ಎಲ್ಲರಿಗೂ ನಮಸ್ಕಾರ. ಇವತ್ತು ಪೇಷಂಟ್ ನೋಡ್ಬೇಕಾದ್ರೆ ಒಬ್ರಿಗೆ ನಾನು ಹೇಳಿದೆ, ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಹಿ ಹ್ಯಾಡ್ ಕಮ್ ವಿತ್ ಸಮ್ ಹೆಲ್ತ್ ಇಶ್ಯೂಸ್. ಅವ್ರಿಗೆ ನಾನು ಹೇಳಿದೆ, ಮೊದಲು ನೀವು ನಿದ್ದೆಯನ್ನ ಸರಿ ಮಾಡಬೇಕು. ಅದರ ಜೊತೆಗೆ ಒಂದು ರೆಗ್ಯುಲರ್ ಟೈಮನ್ನ ಸೆಟ್ ಮಾಡ್ಕೋಬೇಕು. ಅದು ರಿದಮಿಕ್ ಆಗಿರ್ಬೇಕು ಅಂತ ಹೇಳಿದೆ. ಅವ್ರು ಹೇಳಿದ್ರು, "ಇಲ್ಲ ನಾವು ನಿದ್ದೆ ಸರಿ ಮಾಡ್ತೀವ್ರಿ. 8 ತಾಸು ನಿದ್ದೆ ಮಾಡ್ಬೇಕಲ್ಲ, 8 ತಾಸು ನಿದ್ದೆ ಮಾಡ್ತೀವಿ." ಹೆಂಗ್ ಮಾಡ್ತೀರಿ ಅಂತ ಕೇಳಿದೆ. ಅವ್ರಂದ್ರು, "ಇಲ್ಲ ನಮ್ದು ವರ್ಕ್ ಇರೋದೇ ನೈಟ್ ಇರ್ತದ್ರಿ. 3 ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ. ಸೊ ಐ ಆಮ್ ಅ ಸಾಫ್ಟ್‌ವೇರ್ ಪರ್ಸನ್. ಸೊ ಐ ಹ್ಯಾವ್ ಟು ಗೋ. ನೈಟ್ ನಾವು ಬೇರೆ ದೇಶದವ್ರ ಜೊತೆ ಎಲ್ಲ ಕೆಲಸ ಮಾಡೋದಿರ್ತದೆ. ಹಿಂಗಾಗಿ ನಾವು 3 ಗಂಟೆವರೆಗೂ ಎಚ್ಚರಿರ್ತೀವಿ. 3 ಗಂಟೆ ಮೇಲೆ ನಿದ್ದೆಗೆ ಹೋಗ್ತೀವಿ ನಾವು. ನೀವು ಹೇಳ್ದಂಗೆ 10 ಗಂಟೆಗೆ ಮಲ್ಕೊಳ್ಳಿಕ್ಕೆ ಹೇಳ್ತೀರಲ್ಲ ನೀವು. 10, 11, 12, 1, 2, 3 ಒಂದು 6 ತಾಸು ಅಥವಾ ಒಂದು 5ರಿಂದ 6 ತಾಸು ಎಕ್ಸ್ಟ್ರಾ ನಾವು ನಿದ್ದೆ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದ ಮುಂದೆ ಒಂದು 7, 8, 9, 10, 11, 12 ತನಕ ಮಲ್ಕೋತೀವಿ. ಸೊ 12 ಗಂಟೆಗೆ ಎದ್ದೇಳ್ತೀನಿ ನಾನು. ಬಟ್ 8 ತಾಸು ನಾವು ನಿದ್ದೆ ಮಾಡೇ ಮಾಡ್ತೀವಿ. ಚಲೋ ನಿದ್ದೆನೇ ಮಾಡ್ತೀವಿ. ಬಟ್ ಸ್ಟಿಲ್ ಐ ಆಮ್ ಹ್ಯಾವಿಂಗ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು ಅವ್ರು. ಇಲ್ಲೇ ಇರೋದು ನೋಡ್ರಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಾರ್ದೆ ಇರುವಂತಹ ಒಂದು ಸೀಕ್ರೆಟ್. ಏನು ಅಂದ್ರೆ ನೋಡ್ರಿ, ನಮ್ಮ ದೇಹದಲ್ಲಿ ಒಂದು ಕ್ಲಾಕ್ ಇರ್ತದೆ. ದಟ್ಸ್ ಕಾಲ್ಡ್ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಅದನ್ನ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತಾರೆ. ನಾ ಏನ್ ಜಾಬ್ ಮಾಡ್ತೀನಿ, ನಾ ಯಾವ ಕಂಪನಿ ಒಳಗಿದ್ದೀನಿ, ನನ್ನ ಪ್ರೊಫೆಷನ್ ಏನು ಅಂತ ಅದನ್ನೇನು ಕೇರ್ ಮಾಡೋದಿಲ್ಲ ನಮ್ಮ ದೇಹ. ನಮ್ಮ ದೇಹ ಒಂದು ರೀತಿಯಲ್ಲಿ ನಿಸರ್ಗದ ಜೊತೆಗೆ ಸಿಂಕ್ ಆಗಿ ಕೆಲಸವನ್ನ ಮಾಡ್ತಿರ್ತದೆ. ಹೊರಗಿನ ಟೈಮ್ ಝೋನ್ ಜೊತೆಗೆ ಅದು ಸಿಂಕ್ ಆಗಿರಬೇಕು ಟು ಬಿ ಹೆಲ್ದಿ. ನಾವು ಬಹಳ ಚೆನ್ನಾಗಿರ್ಬೇಕು. ಇದನ್ನೇ ಆಯುರ್ವೇದ ಒತ್ತಿ ಒತ್ತಿ ಹೇಳ್ತದೆ. ದಿನಚರ್ಯ ಸರಿ ಇರಬೇಕು, ಋತುಚರ್ಯ ಸರಿ ಇರಬೇಕು. ಯಾವ ಋತುವಿನಲ್ಲಿ ಹೆಂಗಿರ್ಬೇಕು, ಏನ್ ತಿನ್ಬೇಕು ಅಂದ್ರೆ ಇದ್ರ ಅರ್ಥ ದೇ ಶುಡ್ ಬಿ ಪ್ರಾಪರ್ ಅಲೈನ್ಮೆಂಟ್ ಆಫ್ ಇಂಟರ್ನಲ್ ಬಯೋಲಾಜಿಕಲ್ ಕ್ಲಾಕಿಗೂ ಮತ್ತು ಹೊರಗಡೆ ಇರುವಂತ ಕ್ಲಾಕಿಗೂ ಮಧ್ಯೆ ಒಂದು ಒಳ್ಳೆಯ ಮ್ಯಾಚ್ ಇರಬೇಕು. ಸಿಂಕ್ ಹಾಕಿರ್ಬೇಕು. ನಾವ್ ಏನ್ ಮಾಡ್ತೀವಿ ಗೊತ್ತಾ, ಈ ಸಿಂಕ್ ಅನ್ನ ಔಟ್ ಆಫ್ ಸಿಂಕ್ ಮಾಡ್ತೀವಿ, ಮಿಸ್ ಮ್ಯಾಚ್ ಮಾಡ್ಕೊಳ್ತೀವಿ. ಹೆಂಗ್ ಮಾಡ್ತೀವಿ ನಾವು? ನೋಡ್ರಿ, ಏನ್ ಮಾಡ್ತೀವಿ ಅಂದ್ರೆ ನೈಟ್ ನಾವು 3 ಗಂಟೆ 4 ಗಂಟೆವರೆಗೂ ಎಚ್ಚರಿರ್ತೀವಿ. ಆಮೇಲೆ ಆ ವ್ಯಕ್ತಿ ಹೇಳ್ದಂಗೆ ಮುಂದೆ ಒಂದು ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಾಂಪೆನ್ಸೇಟ್ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಕೋತೀವಿ, ಒಂದು 5-6 ತಾಸು ಎಕ್ಸ್ಟ್ರಾ ನಿದ್ದೆ ಮಾಡ್ತೀವಿ. ನೀವು ಸನ್ಸೆಟ್ ಆದ್ಮೇಲೆ ಇನ್ ದ ಆಬ್ಸೆನ್ಸ್ ಆಫ್ ಸನ್ ಮಾಡುವ ನಿದ್ದೆಗೂ, ಸನ್‌ರೈಸ್ ಆದ್ಮೇಲೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ ನಿದ್ದೆ ಮಾಡೋದಕ್ಕೂ ಬಹಳ ಬಹಳ ಡಿಫರೆನ್ಸ್ ಐತಿ. ಬಹಳ ಸೈಂಟಿಫಿಕಲಿ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇದು ಒಂದಿನದ ಮಾತಲ್ಲ. ಮೇ ಬಿ ಇದೇ ರೀಸನ್‌ಗೆ ಅನಿಸ್ತದ ಕೆಲವೊಂದು ಐಟಿ ಸೆಕ್ಟರ್ಸ್ ಅಥವಾ ಇನ್ ಸಮ್ ಆಫ್ ದ ಆಫೀಸಸ್ 45-50 ವರ್ಷ ಆದ್ರೆ ಅವ್ರ ಮನೆ ಕಳಿಸ್ಬಿಡ್ತಾರೆ. ಯಾಕಂದ್ರೆ ಇಷ್ಟು ದಿವಸ ನೀವು ಆರೋಗ್ಯ ಹದಗೆಡಿಸ್ಕೊಂಡಿದ್ದು ಸಾಕು. ಸಾಕಷ್ಟು ಗಳಿಸ್ಕೊಂಡಿರಿ, ಇನ್ ಮುಂದೆ ನೀವು ಹೆಲ್ತ್ ಪ್ರಾಬ್ಲಮ್‌ಗೆ ಖರ್ಚು ಮಾಡ್ಕೊಡ್ರಿ ಅಂತ ಕಳಿಸ್ಬಿಡ್ತಾರೆ. ಬಿಕಾಸ್ ದೇ ನೋ ಎಷ್ಟರ ಮಟ್ಟಿಗೆ ಆರೋಗ್ಯ ಹದಗೆಟ್ಟಿರ್ತದ ಅಂತ ಹೇಳಿ. Before that, those persons they get any brain related CNS related problems like schizophrenia, Alzheimer's, Parkinson's ಮತ್ತೊಂದು ಮುಗಿದೊಂದು ಬರೋದಕ್ಕಿಂತ ಮುಂಚೆನೆ ಇನ್ನೂ ಅವ್ರು ಕೇಪೇಬಲ್ ಇದ್ದಾಗನ ಮನೆ ಕಳಿಸ್ಬಿಡ್ತಾರೆ, ತಗೊಂಡ್ ಹೋಗ್ರಿ ಅಂತ ಹೇಳಿ ಅಮೌಂಟ್ ಅನ್ನ ಕೊಟ್ಟು. ಅದೇ ಗೌರ್ಮೆಂಟ್ ಆಫೀಸ್ನವ್ರಿಗೆ ಕೆಲಸ ಮಾಡೋದಿಲ್ಲ. 60 ಇಯರ್ಸ್ ವರ್ಗು ದುಡಿಸ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ನಿಮ್ಗೆ ನಾವು 5:30 6 ಗಂಟೆಗೆ ಅಂತ ನಿಮಗೆ ಮನೆಗೆ ಬಿಡ್ತೀವಿ, ನೀವು ಆರಾಮಾಗಿ ಉಣ್ಣೋ ಟೈಮ್ ಊಟ ಮಾಡ್ರಿ, ಮಲ್ಗೋ ಟೈಮ್ ಮಲಗ್ರಿ ಅಂತ ಹೇಳಿ. ಬಟ್ ಇಲ್ಲಿ ನಾವು ಕೆಲ್ಸದ ಕಡೆ ಹೆಚ್ಚು ಗಮನ ಕೊಡ್ತೀವಿ. ಅಂಡ್ ಇಟ್ ಇಸ್ ನಾಟ್ ರಾಂಗ್ ಆಲ್ಸೋ. ಸಿಚುವೇಶನ್ ಹಂಗ್ ಬಂದ್ಬಿಟ್ಟದ. ಬಟ್ ಅದ್ರಲ್ಲೇ ನಾವ್ ಏನ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ನೋಡ್ರಿ, ನೇಚರ್ ಯಾವತ್ತು ನಮ್ಮ ಈ ಹುಚ್ಚಾಟಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾವು ರಾತ್ರಿ ಹೊತ್ತಿನಲ್ಲಿ ಯಾಕೆ ನಿದ್ದೆ ಮಾಡಬೇಕು ಅಂದ್ರೆ ಸನ್ಸೆಟ್ ಆದ ತಕ್ಷಣನೇ ನೀವು ಸನ್ಸೆಟ್ ಆಗೋದ್ರೊಳಗೆ ಊಟ ಮಾಡಬೇಕು. ಸನ್ಸೆಟ್ ಆದ ತಕ್ಷಣನೇ ವಾತ ಪ್ರಕೋಪ ಆಗ್ಲಿಕ್ಕೆ ಶುರುವಾಗ್ತದೆ. ಸನ್ಸೆಟ್ ಆಯ್ತು ಅಂದ್ರೆ ನೀವು ಆದಷ್ಟು 8ರಿಂದ 9 ಗಂಟೆಗೆ ನಿದ್ದೆ ಮಾಡ್ಲಿಕ್ಕೆ ಹೋಗ್ಬೇಕು. ಆವಾಗ ನೀವು 9 ಗಂಟೆಗೆ ಮಲಗಿದ್ರು ಕೂಡ 10:30 11 ಗಂಟೆಗೆ ಡೀಪ್ ಸ್ಲೀಪಿಗೆ ಹೋಗ್ಲಿಕ್ಕೆ ಆಗ್ತದೆ. ಎಷ್ಟೋ ಜನರಿಗೆ ಡೀಪ್ ಸ್ಲೀಪ್ ಅನ್ನ ಗೊತ್ತೇ ಇಲ್ಲ. ಆಕ್ಚುಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇತ್ತಿತ್ಲಾಗೆ ಎಲ್ಲ ಜನರಿಗೆ. ಬಿಕಾಸ್ ವೆರಿ ರೇರ್ ಟು ಗೆಟ್ ಅ ಡೀಪ್ ಸ್ಲೀಪ್. ಎಲ್ಲರಿಗೂ ಡಿಸ್ಟರ್ಬ್ ಸ್ಲೀಪ್. ನಾವು 11 ಗಂಟೆ ಮೇಲೆ ಡೀಪ್ ಸ್ಲೀಪ್ ಇದ್ದಾಗ ಹೆಚ್ಚು ಕಡಿಮೆ 2:30 3 ಗಂಟೆ 4 ಗಂಟೆವರೆಗೂ ಡೀಪ್ ಸ್ಲೀಪ್ ಅಲ್ಲಿ ಇದ್ವಿ ಅಂದ್ರೆ ಐ ಆಮ್ ಅಂಡರ್ಲೈನಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಸನ್. ರಾತ್ರಿ ಹೊತ್ತಿನಲ್ಲಿ ನೀವು ಪ್ರಾಪರ್ ಆ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಮೆಲಟೋನಿನ್ ಹಾರ್ಮೋನ್ ಸಿಕ್ರೇಷನ್ ಆಗ್ತದೆ ದೇಹದಲ್ಲಿ, ಮತ್ತು ಗ್ರೋತ್ ಹಾರ್ಮೋನ್ ಸಿಕ್ರೇಷನ್ ಆಗ್ತದೆ. ಅದ್ರ ಜೊತೆ ಹಂಗರ್ ಹಾರ್ಮೋನ್ ಸಿಕ್ರೇಷನ್ಸ್ ಆಗ್ತಾವು. ಇನ್ಸುಲಿನ್ ಪ್ರಾಪರ್ ಆಗಿ ಸಿಕ್ರೇಷನ್ ಆಗ್ತದೆ. ರೈಟ್ ಟೈಮ್ ಅಲ್ಲಿ ರೈಟ್ ಕ್ವಾಂಟಿಟಿಯಲ್ಲಿ ರೈಟ್ ಹಾರ್ಮೋನ್ ಸಿಕ್ರೇಷನ್ಸ್ ಆಗೋದ್ರಿಂದ ದೇಹದ ರಿಪೇರಿ ಕೆಲಸ ನಡೆಯೋದೇ ರಾತ್ರಿ ಹೊತ್ತಿನಲ್ಲಿ.
ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಖರ ಬರ ಮಾಡಿ ಸ್ಟ್ರೆಸ್ ಮಾಡ್ಕೊಂಡು ಚೀರಾಡಿ ಕೂಗಾಡಿ ಏನೇನೋ ತಿಂದು ಹೆಂಗೆಂಗೋ ಮಾಡಿ ನಮ್ಮ ದೇಹವನ್ನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಈ ಹಾಳಾದಂತ ಸೆಲ್ಯುಲರ್ ಡ್ಯಾಮೇಜ್ ಅನ್ನ ಸರಿ ಮಾಡಬೇಕು ಅಂದ್ರೆ ನೈಟ್ ಅವರ್ ಇಸ್ ಅ ಬೆಸ್ಟ್ ಟೈಮ್ ಫಾರ್ ಬಾಡಿ. ಅದು ವಿತ್ ದ ಹೆಲ್ಪ್ ಆಫ್ ಮೆಲಟೋನಿನ್ ಗ್ರೋತ್. ಮೆಲಟೋನಿನ್ ಏನ್ ಮಾಡ್ತದೆ? ಸೆಲ್ ರಿಪೇರಿ ಕೆಲಸವನ್ನ ಮಾಡ್ತದೆ. ಗ್ರೋತ್ ಹಾರ್ಮೋನ್ ಏನ್ ಮಾಡ್ತದೆ? ಸೆಲ್ ರೀಜನರೇಷನ್ ಮಾಡ್ತದೆ. ಮಕ್ಕಳಿಗೆ ಸರಿಯಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಿದ್ದೆ ಸರಿ ಆಗ್ಬೇಕು, ನಮ್ಮಲ್ಲಿ ರಿಲ್ಯಾಕ್ಸೇಷನ್ ಆಗ್ಬೇಕು, ಪ್ರತಿಯೊಂದು ಜೀವಕೋಶಕ್ಕೂ ಸರಿಯಾಗಿ ಆಕ್ಸಿಜನ್ ಸಿಗಬೇಕು ಅಂದ್ರೆ, ಬ್ರೈನ್ ರಿಲೇಟೆಡ್ ಸಮಸ್ಯೆಗಳು ಬರಬಾರ್ದು ಅಂದ್ರೆ ನಮ್ದು ಸ್ಲೀಪ್ ಸರಿಯಾಗಿರ್ಬೇಕು, ಗ್ರೋತ್ ಹಾರ್ಮೋನ್ ಇರಬೇಕು, ಸರಿಯಾಗಿ ಸಿಕ್ರೆಷನ್ ಆಗ್ತಿರ್ಬೇಕು, ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿರಬೇಕು ಅಂತಂದ್ರೆ ಆಟೋಮೆಟಿಕಲಿ ಹಂಗರ್ ಹಾರ್ಮೋನ್ಸ್ ಮತ್ತು ಇನ್ಸುಲಿನ್ ಪ್ರಾಪರ್ ಆಗಿ ಪ್ರೊಡಕ್ಷನ್ ಆಗಬೇಕು. ಆವಾಗ್ಲೇನೆ ನಮ್ದು ಡೈಜೆಷನ್ ಸರಿ ಆಗ್ತದೆ. ಬೇಕಂದ್ರೆ ನೀವೇ ನೋಡ್ರಿ, ಬೇಕಿದ್ರೆ ಒಂದ್ 2-3 ದಿವಸ ನೀವು ಏನ್ ಬೇಕಾದನ್ನ ತಿನ್ರಿ, ನಿದ್ದೆ ಸರಿ ಮಾಡ್ಬೇಡ್ರಿ. ಅಂತ ವ್ಯಕ್ತಿಯ ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಡ್ಯಾಮೇಜ್ ಆಗ್ತದ, ಮುಂದ್ 2-3 ದಿನ ಅದು ಸೆಟ್ ಆಗೋವರೆಗೂ ಆ ವ್ಯಕ್ತಿ ಸಮೀಪ ಯಾರು ನಿಲ್ಲಿಕ್ ಆಗುದಿಲ್ಲ, ಅಷ್ಟೊಂದು ಅವನ ಹೊಟ್ಟೆ ಕೆಟ್ಟಿರ್ತದೆ. ಸೊ ದರ್ ಇಸ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಈ ಹಾರ್ಮೋನಲ್ ಸಿಕ್ರಿಷನ್ ಅಂಡ್ ಸ್ಲೀಪ್. ಬಟ್ ಇದನ್ನ ನಾವು ಮಾಡೋದಿಲ್ಲ. ಇನ್ಸುಲಿನ್ ಸಿಕ್ರಿಷನ್ ಪ್ರಾಪರ್ ಆಗಿ ಸ್ಲೀಪ್ ಆದಂತವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವುದಿಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಕೋಬೇಕು? ರಾತ್ರಿ ನಿದ್ದೆಯನ್ನೇ ಮಾಡ್ಬೇಕು. ಅದ್ರ ಜೊತೆ ಇನ್ನೊಂದು, ನಮ್ಮ ಸರ್ಕ್ಯಾಡಿಯನ್ ರಿದಮ್ ಅಂತ ಏನ್ ಹೇಳ್ತೀವಿ, ಬಯೋಲಾಜಿಕಲ್ ಕ್ಲಾಕ್, ಇದು ಸೆಟ್ ಆಗ್ಬೇಕು. ಯಾವಾಗ್ಲೂ ಹಾರ್ಮೋನ್ಸ್ ದಿ ಲವ್ ರಿದಮ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ಸ್ಗೆ ರಿದಮ್ ಆಗಿರ್ಬೇಕು. ನೀನ್ ಏನೇ ಕೆಲಸ ಮಾಡ್ರಿ ಅದು ರಿದಮ್ ಆಗಿರ್ಬೇಕು. ಇವತ್ ರಾತ್ರಿ 10 ಗಂಟೆಗೆ ಮಲಗ್ತೀನಿ ಅಂದ್ರೆ ಪ್ರತಿ ದಿವಸ 10 ಗಂಟೆಗೆ ಮಲ್ಕೋಬೇಕು. ಮೇ ಬಿ ನಿಮಗೆ ರೂಢಿ ಇಲ್ಲ ಅಂತಂದ್ರೆ ಫಸ್ಟ್ 1 ವಾರ ನಿದ್ದೆ ಬರುವುದಿಲ್ಲ. ಬಟ್ ಆಫ್ಟರ್ 1 ವೀಕ್ ಏನಾಗ್ತದ, ದೇಹಕ್ಕೆ ಅರ್ಥ ಆಗ್ತದೆ, ನಿಮ್ಮ ಸಿಸ್ಟಮ್ಗೆ ಅರ್ಥ ಆಗ್ತದೆ, ಈಗ ಇದೇ ಟೈಮಿಗೆ ಮಲಗ್ಲಿಕ್ಕತ್ತಾಳ, ನಂಗೆ ನಿದ್ದೆ ಬರೆಸ್ಬೇಕು ಅಂತೇಳಿ. ಮೇ ಬಿ ಆಫ್ಟರ್ 1 ವೀಕ್ 15 ಡೇಸ್ ನಿಮ್ಮ ದೇಹ ಕರೆಕ್ಟ್ ಆಗಿ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ನೀವು ಪಿಚ್ ಡಾರ್ಕ್ ರೂಮಲ್ಲೇ ಮಲ್ಕೋಬೇಕು, ವಿತೌಟ್ ಸ್ಕ್ರೀನ್ ಮಲ್ಕೋಬೇಕು. ಮೊಬೈಲ್ ಅನ್ನ ನಾವು ನೋಡ್ತಾ ಮಲ್ಕೊಂಡಾಗ ಹಾಗೇ ಮೆಲಟೋನಿನ್ ಹಾರ್ಮೋನ್ ಸಿಕ್ರೇಷನ್ ಆಗ್ತದೆ. ಯು ಕಾಂಟ್. ಇದು ಎಷ್ಟು ಸಿಂಪಲ್ ಅಂದ್ರೆ, ಲೈಟ್, ಮೆಲಟೋನಿನ್ ಹಾರ್ಮೋನ್ ಆಫ್. ಇಫ್ ಲೈಟ್ ಇಸ್ ಆಫ್, ಮೆಲಟೋನಿನ್ ಹಾರ್ಮೋನ್ ಸಿಕ್ರೇಷನ್ ಆನ್. ನಿಮಗೆ ಬೇಕು ಅಂತಂದ್ರೆ ನೀವು ಡಾರ್ಕ್ ರೂಮಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಉಸಿರಾಟದ ಮೇಲೆ ಒಂದು ಫೋಕಸ್ ಮಾಡಿ. ಕಾನ್ಸಂಟ್ರೇಟ್ ಅಂತೂ ಹೇಳೋದಿಲ್ಲ, ಉಸಿರಾಟವನ್ನು ಗಮನಿಸ್ತಾ, ಅಥವಾ ನಿಮ್ಗೆ ಏನಾದ್ರೂ ಒಂದು ಮಂತ್ರ ಗೊತ್ತಿತ್ತು ಅಂದ್ರೆ ಸುಮ್ಮನೆ ರಿಪೀಟ್ ಮಾಡ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಮಲ್ಕೊಳ್ರಿ. ಏನೂ ವಿಚಾರ ಮಾಡ್ಲಾರ್ದ ಮಲ್ಕೊಳ್ರಿ. ಸೊ ಗ್ರಾಜುಲಿ ನಿಮ್ಮ ಬಾಡಿಗೆ ಏನಾಗ್ತದೆ, ಅದು ರೂಢಿ ಆಗ್ತದೆ. ರೂಢಿ ಆಯ್ತು ಅಂತಂದ್ರೆ ಹಾರ್ಮೋನ್ ಸಿಕ್ರೇಷನ್ ಸರಿ ಆಗ್ತಾವ. ಅವಾಗ ಆಟೋಮೆಟಿಕ್ಲಿ ದೇಹದಲ್ಲಿ ರೀಜನರೇಟಿವ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ, ದೇಹ ರಿಪೇರಿ ಆಗ್ಲಿಕ್ಕೆ ಶುರು ಆಗ್ತದೆ, ಹುರುಪ್ ಇರ್ತದೆ ಮನುಷ್ಯನಿಗೆ, ಎಲ್ಲಾ ಕೆಲಸಗಳಲ್ಲೂ ಕ್ಲಾರಿಟಿ ಇರ್ತದೆ. ಮುಂಜಾನೆ ನೀವು ಬಹಳ ಫ್ರೆಶ್ ಆಗಿ ಎದ್ದೇಳಬಹುದು. ಮತ್ತು ಸಿಸ್ಟಮ್ಸ್ ಎಲ್ಲ, ಅದಕ್ಕೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ. ನಿಮ್ದು ಕಾರ್ಟಿಸೋಲ್ ಎಲ್ಲ ಕಡಿಮೆ ಇತ್ತು ಅಂದ್ರೆ, ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತವು. ಆವಾಗ ಆತ್ಮ ಇಂದ್ರಿಯ ಮನಸ್ಸು ಪ್ರಸನ್ನವಾಗ್ತದೆ. ಆಟೋಮೆಟಿಕಲಿ ಇವೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಇವೆಲ್ಲ ಸರಿ ಆಗೋದ್ರಿಂದ ಎಲ್ಲಾ ಫಿಸಿಕಲ್ ಎಂಟಿಟೀಸ್ ಕೂಡ ಬ್ಯಾಲೆನ್ಸ್ ಆಗ್ತವು. ಡೆಫಿನೆಟ್ಲಿ ವಿಲ್ ಗೆಟ್ ವೆರಿ ಗುಡ್ ಹ್ಯಾಪಿ ಹೆಲ್ದಿ ಲೈಫ್. ಬಟ್ ಇದನ್ನ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಈ ಸರ್ಕ್ಯಾಡಿಯನ್ ರಿದಮ್ ಅನ್ನ ದಯವಿಟ್ಟು ಎಲ್ಲರೂ ಸೆಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಇಟ್ ಇಸ್ ನಾಟ್ ಟೂ ಲೇಟ್ ನಾವು. ಎಷ್ಟೋ ಜನರು, ನೀವು ಯಾವುದೇ ಪ್ರೊಫೆಷನ್ ಅಲ್ಲಿ ಇರ್ಲಿ, ಏನೇ ಮಾಡ್ಕೊಳ್ರಿ, ಡೇ ಟೈಮ್ ಅಲ್ಲಿ ಆದಷ್ಟು ಕೆಲಸವನ್ನ ಮಾಡಕ್ ಟ್ರೈ ಮಾಡ್ರಿ. ಆದಷ್ಟು ಆಫ್ಟರ್ ಸನ್ಸೆಟ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಹಿಂದಿನ ಹಿರಿಯರೆಲ್ಲ ಇದನ್ನ ಫಾಲೋ ಮಾಡ್ತಿತ್ತು, ನೀವು ನೋಡಿರ್ಬಹುದು. ಮೋಸ್ಟ್ಲಿ ಮುದುಕರು ಈಗಲೂ ಕೂಡ ನಾನು ಹೇಳ್ತೀನಿ, ಹಳ್ಳಿ ಒಳಗೆ ಕೆಲವು ಜನರಿಗೆ ಇವತ್ತಿಗೂ ನನ್ಗೆ ಕಂಡು ಬಂದಂಗ 9:10 ಗಂಟೆಗೆ ನಮ್ಮ ಹಳ್ಳಿಗೆ ನಾವು ಫೋನ್ ಮಾಡಿದ್ರಿಂದ ಹೆದರ್ಕೊಂಡ್ ಬಿಡ್ತಾರ ಅವ್ರು. ಯಾಕಂದ್ರೆ ಆಲ್ರೆಡಿ ಅವ್ರು ಡೀಪ್ ಸ್ಲೀಪಿಗೆ ಹೋಗ್ಬಿಟ್ಟಿರ್ತಾರ. ಇಲ್ಲೇನಪ್ಪ ಇವ್ರಿಗೇನಾಗ್ಯದ ಅಂತ ಹೆದರ್ಕೊಂಡು ಗಾಬರಿಯಾಗಿ ಫೋನ್ ರಿಸೀವ್ ಮಾಡ್ಕೊಳ್ತಾರ. ಬಟ್ ನಾವಿಲ್ಲಿ ಆಸ್ ಇಫ್ ಮಠ ಮಧ್ಯಾಹ್ನ ಕುಂತವ್ರ ಟೈಪ್ ಕೂತಿರ್ತೀವಿ. ರಾತ್ರಿ 10:30 11 ಆದ್ರೂ ಕೂಡ ನಾವು ಬಹಳ ಫ್ರೆಶ್ ಇರ್ತೇವೆ, ವಿಚ್ ಇಸ್ ವೆರಿ ರಾಂಗ್. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಹೆಲ್ದಿ ಪರ್ಸನ್ಸ್ ಅನ್ನ ಹಳ್ಳಿ ಒಳಗೆ ನೋಡ್ಬೋದು. ಆದ್ರೆ ಆ ಹಳ್ಳಿ ಜನರು ಬೇರೆ ರೀತಿಯ ಚಟಗಳನ್ನೆಲ್ಲ ಮಾಡಿ ಆರೋಗ್ಯವನ್ನ ಕೆಡಿಸ್ಕೊಂತಾರೆ. ಬಟ್ ನಮ್ಮ ಸಿಟಿ ಒಳಗಡೆ ಚಟಗಳು ಆಕ್ಚುಲಿ ಕಡಿಮೆ ಆಗ್ಯಾವ್ರಿ. ಬಹಳ ಅಸಹ್ಯವಾದಂತ ಚಟಗಳನ್ನ ನಮ್ಮ ಜನ ಸ್ವಲ್ಪ ಅನ್ಕೋಬಹುದು. ಬಿಕಾಸ್ ಆಫ್ ಹೈಜೆನಿಕ್ ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಚಟಗಳು ಕಡಿಮೆ ಇರ್ಬೋದು. ಆದ್ರೆ
ಕಡಿಮೆ ಅಂತ ಹೇಳಿಕ್ ಬರೋದಿಲ್ಲ. ಆದ್ರೂ ಕೂಡ ಈ ತಂಬಾಕು ಗಿಂಬಾಕು ಸ್ವಲ್ಪ ಎಲ್ಲ ಸಿಟಿ ಒಳಗೆ ಕಡಿಮೆ ಇರ್ತದೆ. ಬಾಯೆಲ್ಲ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ. ಬಟ್ ಇಂತಹ ಒಂದು ಹ್ಯಾಬಿಟ್ಸ್ ಅನ್ನ ರಾತ್ರಿ ಎಲ್ಲ ಎದ್ದೇಳುವಂತ ಹ್ಯಾಬಿಟ್ಸ್ ಅನ್ನ ಮಾಡ್ಕೊಂಡು ದೇಹವನ್ನ ಬಹಳ ಅವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಿದ್ದೆಯನ್ನ ಸರಿ ಮಾಡ್ಕೊಳ್ರಿ. ಒಟ್ಟು ಹೆಂಗಾದ್ರೂ ಮಾಡಿ 8 ತಾಸು ನಿದ್ದೆ ಮಾಡೋದು ಅಲ್ಲ. ಇನ್ ದ ಆಬ್ಸೆನ್ಸ್ ಆಫ್ ಸನ್, ಸೂರ್ಯನ ಅನುಪಸ್ಥಿತಿಯಲ್ಲಿ ರಾತ್ರಿ ಸಮಯದಲ್ಲಿಯೇ ನೀವು 8 ತಾಸು ಸರಿಯಾಗಿ ನಿದ್ದೆ ಮಾಡೋದನ್ನ ರೂಢಿ ಮಾಡ್ಕೊಳ್ರಿ. ಸೂರ್ಯೋದಯದಿಂದ ಈ ಕಡೆ 8 ತಾಸು ಆಗೋ ತರ ಸೆಟ್ ಮಾಡ್ಕೊಳ್ರಿ. ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ 8 ತಾಸು ಸರಿಯಾಗಿ ಡೈಲಿ ಅದೇ ಟೈಮ್, ಒಂದೇ ಸಮಯಕ್ಕೆ ಒಂದೇ ಟೈಮ್ಗೆ ನೀವು ನಿದ್ದೆಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ರಿ. ಆಟೋಮೆಟಿಕಲಿ ನಿಮ್ದು ಇದು ಸರ್ಕೇಡಿಯನ್ ರಿದಮ್ ಸೆಟ್ ಆಗ್ತದ. ಒಂದು ಸೆಟ್ ಮಾಡಿ ನೋಡ್ರಿ, ಹಲವಾರು ಸಮಸ್ಯೆಗಳು ಬಗೆಹರಿತಾವು. 100% ಯು ಆರ್ ಗೋಯಿಂಗ್ ಟು ಗೆಟ್ ಅ ವೆರಿ ಗುಡ್ ಹೆಲ್ತ್. ನಾವು ಬರೀ ರಾತ್ರೆಲ್ಲ ಎಚ್ಚರಿದ್ದು ದುಡುದು ಗಳಿಸೋದಲ್ಲ, ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಹೆಲ್ತ್ ಕೂಡ ಬಹಳ ಬೇಕು. ಯಾಕೆ ಇಷ್ಟೊಂದು ಕಾರ್ಡಿಯಾಕ್ ಅರೆಸ್ಟ್, ಯಾಕೆ ಇಷ್ಟೊಂದು ಕ್ಯಾನ್ಸರ್ ಪ್ರಾಬ್ಲಮ್ಸ್, ಯಾಕೆ ಇಷ್ಟೊಂದು ಏನೇನೋ ಆಗ್ಲಿಕ್ಕತ್ತಾವಂದ್ರೆ ವಿ ಆರ್ ಡೂಯಿಂಗ್ ಗೊತ್ತಿದ್ದೋ ಗೊತ್ತಿಲ್ಲಾರ್ದನು ಬಹಳ ಇಂಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಹೇಳೋದು, ನೀವ್ ಹೆಂಗಾದ್ರೂ ಮಾಡ್ರಿ. ನೋಡ್ರಿ, ನಾವು ಸೂರ್ಯನ್ ಹೇಳಲಿಕ್ಕೆ ಆಗುದಿಲ್ಲ. ನಾ ಇವತ್ತು 12 ಗಂಟೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, 12 ಗಂಟೆಗೆ ನಾನು ಎದ್ದೇಳ್ತೀನಿ, ಅಲ್ಲಿವರೆಗೂ ನೀ ಸೂರ್ಯೋದಯ ಆಗ್ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಸೂರ್ಯ ನೆವರ್ ಲಿಸನ್ಸ್ ಟು ಅಸ್, ಇಸ್ಂಟ್ ಇಟ್? ಹಂಗೆ ಪಂಚಮಹಾಭೂತಗಳು ನಮ್ಮ ಮಾತು ಕೇಳೋದಿಲ್ಲ. ಹಂಗೆ ದೇಹನೂ ಕೂಡ ನಮ್ಮ ಮಾತು ಕೇಳೋದಿಲ್ಲ. ನಾವು ಅದನ್ನ ಸರಿ ದಾರಿಯೊಳಗೆ ಇಡ್ಲಿಲ್ಲ ಅಂದ್ರೆ ಅದು ಎಲ್ಲಾ ರೀತಿಯ ನಿಮ್ಮ ಲಕ್ಷಣವನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದೆ. ಕಿರಿಚಾಡೋದಿಲ್ಲ ದೇಹ, ಯಾವಾಗ್ಲೂ ಸ್ಟಾರ್ಟಿಂಗ್ ಕಿರಿಚಾಡೋದಿಲ್ಲ. ಅದು ಲಕ್ಷಣವನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದೆ. ಆ ಸೈನ್ಸ್ ಅನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದೆ. ನಾವು ಅದನ್ನ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅನ್ನ ಕ್ಯಾಚ್ ಮಾಡ್ಕೊಳ್ಳದೆ ಹೋದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಸೆಟ್ ಯುವರ್ ಸರ್ಕ್ಯಾಡಿಯನ್ ರಿದಮ್, ಬಯೋಲಾಜಿಕಲ್ ಕ್ಲಾಕ್, by setting the proper rhythmic time for waking time and sleeping time ಅನ್ನ ಮೊದಲು ಸೆಟ್ ಮಾಡ್ಕೊಡ್ರಿ. ಅದನ್ನ ಫಾಲೋ ಮಾಡ್ರಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ನಾನು ಕೊಡುವಂತ ಮಾಹಿತಿ, ಆಕ್ಚುಲಿ ಪೇಷಂಟ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಏನು ಒಂದು ನಂಗೆ ಚಲೋ ಅನಿಸ್ತದ, ಅದನ್ನ ಯಾವ್ದೊಂದು ಪಾಯಿಂಟ್ ಒಳ್ಳೇದು ಅನಿಸ್ತದ, ಅದನ್ನೇ ನಾನು ಡೈರೆಕ್ಟ್ ನಿಮ್ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಾನು ಕೊಡುವಂತ ಮಾಹಿತಿ ನೀವು ಚಲೋ ಅನ್ಸಿತ್ತು ಅಂದ್ರೆ ದಯವಿಟ್ಟು ಮರಿಲಿಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಇಫ್ ಯು ಲೈಕ್ ಮೈ ಕಂಟೆಂಟ್, ಆಕ್ಚುಲಿ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ನಿಮಗೆ ಅನ್ಸಿದಂತಹ ಮಾತುಗಳನ್ನ, ಒಪಿನಿಯನ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕ್ರಿ, ಸೊ ದಟ್ ವಿ ಕ್ಯಾನ್ ಡಿಸ್ಕಸ್ ಓಪನ್ಲಿ. ಅಲ್ಟಿಮೇಟ್ಲಿ ಏನು ಅಂತಂದ್ರೆ, ಕೀಪಿಂಗ್ ಯುವರ್ ಇಂಟರ್ನಲ್ ಕ್ಲಾಕ್ ಆಸ್ ವೆಲ್ as external clock in balance. That's very important. Thank you very much.